ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಒಂದೇ ಸೆರಗಿಗೆ 2 ಡಿಸೈನ ಧಮಾಕ ಅಂತಲೇ ಹೇಳ್ಬೋದು. ಅಂದರೆ ಒಂದೇ ಸೆರಗಿಗೆ ನಾರ್ಮಲ್ ಆಗಿ ಇಲ್ಲಿ ಮಾತ್ರ ಕುಚ್ಚನ್ನು ಹಾಕ್ಸ್ಕೊತಾ ಇದ್ರು. ಈಗಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ ಆಗಿರುವಂತಹ ಜೆರೆ ಡಿಸೈನ ಕೂಡ ಹಾಕ್ಸ್ಕೊತಾ ಇದ್ದಾರೆ. ಇದು ನಾರ್ಮಲ್ ಆಗಿ ಮೈಸೂರು ಸಿಲ್ಕ್ ಸೀರೆಗೆ ಮಾತ್ರ ಬರುತ್ತೆ, ಕೆಲವೊಂದು ಸೀರೆಗೆ ಬರುತ್ತೇನೋ ಗೊತ್ತಿಲ್ಲ. ಬಟ್ ಈಗ ಮಾತ್ರ ಮೈಸೂರು ಸಿಲ್ಕ್ಗೆ ಮಾತ್ರ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇವತ್ತು ಕೂಡ ಅದೇ ಕಸ್ಟಮರ್ ಸ್ಯಾರಿ ಅಷ್ಟೇ ನಾನು ತೋರಿಸಿದ್ದಲ್ಲ ಮೈಸೂರು ಸಿಲ್ಕ್ ಸೀರೆ, ಅದೇ ಸೀರೆಗೆ ಮತ್ತೆ ಅದೇ ಕಸ್ಟಮರ್ ಸೀರೆಗೆ ಮತ್ತೆ ಹಾಕ್ತಾ ಇದ್ದೀನಿ ಸೇಮ್ ಡಿಸೈನ. ಹಾಗೆ ಬೇಬಿ ಕುಚ್ಚನ್ನ ಹಾಕ್ತಾ ಇದ್ದೀನಿ. ಈಸಿ ಮೆಥಡಲ್ಲಿ ಬೇಬಿ ಕುಚ್ಚು ಹಾಕೋದು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಜಡೆ ಡಿಸೈನ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ರೀತಿ ಇಷ್ಟು ದಿನ ಒಂದೇ ಪಲ್ಲುಗೆ ಮಾತ್ರ ಡಿಸೈನ ಹಾಕ್ಸ್ಕೊತಾ ಇದ್ರು. ಬಟ್ ಇದು ಒಂದು ಟ್ರೆಂಡ್ ಆಗಿರೋದ್ರಿಂದ ಇವತ್ತು ಒಂದೇ ಸೆರಗಿಗೆ 2 ಡಿಸೈನ್ ಕಂಪಲ್ಸರಿ ಆಗ್ತಾ ಇದೆ. ಬನ್ನಿ ವಿಡಿಯೋ ಮಾತಾಡೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಫಸ್ಟು ಬೇಬಿ ಕುಚ್ಚನ್ನ ಹಾಕೋದಕ್ಕೆ ನಾನು ಚೈನ್ ಮಾಡ್ಕೋತೀನಿ ಕ್ರೋಶಾದಲ್ಲಿ. ಹಂಗಾಗಿ ದಾರ ಬಂದು ನಾನು 5 ಎಳೆ ದಾರ ತೊಗೊಂಡಿದ್ದೀನಿ. ಇದರಲ್ಲಿ ಬ್ಲೂ ಕಾಣಿಸ್ತಾ ಇದೆ, ಇದು ಎದುರುಗಡೆ ಬಂದು ಎಕ್ಸಾಕ್ಟ್ ಬ್ಲ್ಯಾಕ್ ಇರೋದು. ಬಟ್ ಕ್ಯಾಮ್ರಾ ಲೈಟ್ಗೆ ಯಾಕೋ ಕಾಣಿಸ್ತಾ ಇಲ್ಲ, ಸ್ವಲ್ಪ ಆಪೋಸಿಟ್ ಆಗೇ ಕಾಣಿಸುತ್ತೆ. ಥ್ರೆಡ್ ಒಂದು ಕಲರು, ಪಲ್ಲು ಒಂದು ಕಲರು ಕಾಣಿಸುತ್ತೆ. ಕೆಲಸತ್ತೆ ಅಂದ್ಕೊಂಡ್ರೆ ಇವ್ರೇನು ಕಲರ್ ಮಿಕ್ಸ್ ಏನಿರಲ್ಲ, ಹಾಗೆ ಹಾಕ್ಬಿಡ್ತಾರೆ ಅಂತ. ಬಟ್ ಇಲ್ಲ, ಪರ್ಫೆಕ್ಟಾಗಿ ತೊಗೊಂಡಿರ್ತೀನಿ. ಇದು ಬಂದು ಬ್ಲ್ಯಾಕ್ ಇದೆ ನೋಡಿ, ಥ್ರೆಡ್ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಸ್ಯಾರಿ ಬಂದು ಡಾರ್ಕ್ ಬ್ಲೂ ಕಾಣಿಸ್ತಾ ಇದೆ. ಬಟ್ ಇದು ಕ್ಯಾಮ್ರಾ ಲೈಟಿಗೆ ಈ ಥರ ಆಗುತ್ತೇನೋ ಗೊತ್ತಿಲ್ಲ. ಇದಕ್ಕೆ ಬಂದು 5 ಎಳೆ ದಾರನ ತೊಗೊಂಡಿದ್ದೀನಿ. ಅದು ಬೇಬಿ ಕುಚ್ಚು ಹಾಕೋದಕ್ಕೆ, ಚೈನ್ ಹಾಕೋದಕ್ಕೆ 5 ಎಳೆ ದಾರ ತೊಗೊಂಡಿದ್ದೀನಿ. ಸ್ಯಾರಿಯಲ್ಲಿರುವಂಥ 2 ಕಲರ್ ದಾರ ತೊಗೊಂಡಿದ್ದೀನಿ. ಪಿಂಕು ತೊಗೊಂಡಿದ್ದೀನಿ, ಬ್ಲ್ಯಾಕ್ ಕೂಡ ತೊಗೊಂಡಿದ್ದೀನಿ. 2 ಕಲರಲ್ಲಿ ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ಇದಕ್ಕೆ ಬಂದು ಉಲನ್ ಹಾಕುವಂಥ ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ಕೂಡ ತೊಗೊಂಡಿದ್ದೀನಿ. 9 ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಚೈನ್ ಹಾಕೋದಕ್ಕೆ ಬರುತ್ತೆ. ಹಾಗೆ ಮಧ್ಯದಲ್ಲಿ ಏನು ಬೀಡ್ಸ್ ಹಾಕ್ತಾ ಇದೆಯಲ್ಲ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ 2 ನೀಡಲ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ನೋಡಿ, ನಾವು ವರ್ಕ್ ಮಾಡೋ ನೀಡಲ್ಗೂ ಹಾಗೆ ಉಲನ್ ನೀಡಲ್ಗೂ ವ್ಯತ್ಯಾಸ ನಿಮಗೆ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಇದು ಬಂದು ಚಿಕ್ಕದಾಗಿ ಬರುತ್ತೆ, ಇದು ಬಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಸೊ ಇದು ಬಂದು ಈ ಒಂದು ಜಡೆ ಡಿಸೈನ್ಗೆ ಹೆಲ್ಪ್ ಆಗುತ್ತೆ. ಇದಕ್ಕೆ ನಾರ್ಮಲಾಗಿ ರಿಂಗ್ ಬೀಡ್ಸ್ ಇಷ್ಟ ಹಾಕ್ತಾರೆ. ಬಟ್ ನಾನು ಹೇಳಿದ್ನಲ್ಲ, ಈ ಕಸ್ಟಮರ್ಗೆ ಸ್ವಲ್ಪ ಮಣಿ ಅಂದರೆ ಇಷ್ಟ ಇಲ್ಲ ಅಂತ, ಜಡೆ ಲುಕ್ ಕಾಣಲಿ ಅಂತ ಹೇಳಿಗೋಸ್ಕರ ಜಸ್ಟ್ ಅಲ್ಲೊಂದು ಗೋಲ್ಡ್ ಕಲರ್ ಬೀಡ್ಸು, ಅದು ಚಿಕ್ಕದಾಗಿರುವಂಥದ್ದು, ಪೂರ್ತಿ ಬಿಗ್ ಸೈಜ್ ಇಲ್ಲ, ಸ್ಮಾಲ್ ಸೈಜ್ ಇರುವಂಥ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಇತ್ತು ಅಂದರೆ ರಿಂಗ್ ಬೀಡ್ಸನ್ನ ತೊಗೊಂಡು ಹಾಕ್ಕೋಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ನನಗೆ ಈಸಿ ಅನ್ನಿಸ್ತು, ಹಂಗಾಗಿ ಮತ್ತೆ ಒಂದು ಸತಿ ವಿಡಿಯೋ ಮಾಡಿ ಹಾಗೆ ಬೇಬಿ ಕುಚ್ಚು ಹಾಕೋದು ಕೂಡ ತೋರಿಸ್ರಾಯ್ತು ಅಂತ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ಕೊನೆವರೆಗೂ ನೋಡಿ, ಇಂಟ್ರೆಸ್ಟ್ ಇಲ್ಲ ಅಂದರೆ ಆರಾಮಾಗಿ ನೀವು ಸ್ಕಿಪ್ನ ಮಾಡಿಕೊಂಡು ಹೋಗ್ಬೋದು. ಸೊ ಯಾರದೇ ಸಹಾಯ ಇಲ್ಲದೆ ವಿಡಿಯೋದಲ್ಲಿ ಹೇಳಿದೆ ಮನೇಲಿ ಯಾರಾದ್ರೂ ಸಹಾಯ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಒಂದು ಏನಾದರೂ ಬಾಕ್ಸ್ ಏನಾದರೂ ಇಟ್ಕೊಂಡಿರಿ ಅಂತ. ಬಟ್ ಈ ಥರ ಟ್ರೈ ಮಾಡಿ, ಯಾರ್ದು ಸಹಾಯ ಬೇಕಾಗಿಲ್ಲ. ಹಾಗೆ ಈಸಿ ಮೆಥಡಲ್ಲಿ ಹಾಕೋಬೋದು. ಫಸ್ಟು ಮಧ್ಯದಲ್ಲಿ ಇರುವಂಥ ದಾರನ ನೀವು ನೀಟಾಗಿ ಕ್ಲಿಯರಾಗಿ ಮಾಡ್ಕೋಬೇಕಾಗತ್ತೆ. ಫಸ್ಟು ದಾರ ಇರುತ್ತೆ ಅಡ್ಡಡ್ಡಿ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈ ಥರ ಬೆರಳಲ್ಲಿ ಈ ಥರ ಅಗಲವಾಗಿ ಮಾಡಿಕೊಂಡು ಮಿಡ್ಲಲ್ಲಿರುವಂಥ ದಾರನ ಸೀಸರಲ್ಲೇ ಕಟ್ ಮಾಡಿಕೊಂಡು ಸೇಫ್ಟಿ ಪಿನ್ನಿಂದ ಈ ಥರ ಎಳ್ಕೊಂಬಿಟ್ರೆ ಮಧ್ಯದಲ್ಲಿರುವಂಥ ದಾರ ಏನಿದೆಯಲ್ಲ ಅದೆಲ್ಲ ಕರೆಕ್ಟಾಗಿ ನೀಟಾಗಿ ಬಂದುಬಿಡುತ್ತೆ. ಫಸ್ಟು ಆ ದಾರನ ನೀವು ಕ್ಲಿಯರಾಗಿ ಈ ಥರ ಜಡೆ ಡಿಸೈನ್ ಹಾಕೋದಕ್ಕೆ ಕ್ಲಿಯರಾಗಿ ಮಾಡ್ಕೊಂಡಿರಿ. ಆಮೇಲೆ ನೋಡಿ ಆ ಸೆರಗು ತುದಿಯಲ್ಲಿ ಇಟ್ಕೊಂಡು ಫಸ್ಟ್ ಜಡೆ ಹಾಕೋದನ್ನ ತೋರಿಸ್ಬಿಡ್ತೀನಿ. ಆಮೇಲೆ ಚೈನ್ ಹಾಕೋದು ಕೂಡ ನಾನು ತೋರಿಸ್ತೀನಿ. ಹಾಗೆ ಲಾಸ್ಟಲ್ಲಿ ಯಾವ ಥರ ಎಂಡ್ ಮಾಡಿದ್ದೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಇಷ್ಟು ಥ್ರೆಡ್ಡನ್ನು ತೊಗೊಂಡು ಫಸ್ಟು ಈ ಕಡೆ ಇರುವಂಥ ದಾರನ ಕ್ಲಿಯರಾಗಿ ಮಾಡಿಕೊಂಡು ಇಷ್ಟು ಥ್ರೆಡನ್ನು ತೊಗೊಳ್ಳಿ. ಬೆರಳು ಆರಾಮಾಗಿ ಈ ಥರ ಗ್ಯಾಪ್ಗೆ ಬೆರಳನ್ನು ಹಾಕ್ಕೊಳ್ಳಿ. ಯಾಕಂದರೆ ದಾರ ಮೊದಲೇ ಗ್ಯಾಪ್ ಇರುತ್ತೆ, ನಾವೇನು ಗ್ಯಾಪ್ ಮಾಡಿರೋದಿಲ್ಲ. ಸೊ ಈ ಥರ ನೀಡನ್ನು ಕೆಳಗಡೆಯಿಂದ ಹಾಕಿ ಮೇಲೆ ಈ ಥರ ಟ್ವಿಸ್ಟ್ ಮಾಡಿ ತಿರ್ಸ್ಕೊಂಬಿಟ್ಟು ಮತ್ತೆ ಒಂದು ಸ್ವಲ್ಪ ಥ್ರೆಡನ್ನು ತೊಗೊಳ್ಳಿ. ಆಮೇಲೆ ಈ ಕಡೆ ಇರುವಂಥ ದಾರನ ಕ್ಲಿಯರಾಗಿ ಮಾಡ್ಕೊಳ್ಳಿ ಫಸ್ಟು. ಸೊ ಈಗ ನೋಡಿ, ಈಗ ಏನು ದಾರ ಇದೆಯಲ್ಲ ಈ ಎರಡನ್ನೂ ಈ ಥರ ಗ್ರಿಪ್ಪಾಗಿ ಇಟ್ಕೊಂಡಿರಿ ಮುಂದೆ ತುದಿಯಲ್ಲಿ. ಹಾಗೆ ಈ ಕಡೆ ಇರುವಂಥ ದಾರ ಹಾಗೆ ಈ ಕಡೆ ಇರುವಂಥ ದಾರ ಏನಿದೆಯಲ್ಲ ಈ ದಾರನ ಗ್ರಿಪ್ಪಾಗಿ ಇಟ್ಕೊಂಡು ಇದನ್ನು ಬಿಟ್ಬಿಡಿ. ನನಗೆ ಗ್ರಿಪ್ ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಪಲ್ಲು ಎಲ್ಲ ಕೈಯಲ್ಲಿ ಈ ರೀತಿ ಇಟ್ಕೊಂಡು ಇದನ್ನು ಇದರಿಂದ ಪಾಸ್ ಮಾಡ್ಕೊಳ್ಳಿ. ಸೊ ಆರಾಮಾಗಿ ಬರುತ್ತೆ, ಯಾರ ಸಹಾಯ ಕೂಡ ನಿಮಗೆ ಬೇಕಾಗಿಲ್ಲ. ಸ್ವಲ್ಪ ತುದಿ ಸ್ವಲ್ಪ ಮುಂದಕ್ಕೆ ಹೋಗೋವರೆಗೆ ಸ್ವಲ್ಪ ಈ ಥರ ಕಷ್ಟ ಆಗುತ್ತೆ ಚೂರು. ಆಮೇಲೆ ಆರಾಮಾಗಿ ನೀವು ಫಾಸ್ಟಲ್ಲಿ ಹಾಕ್ಕೊಂಡು ಹೋಗ್ಬೋದು. ಮತ್ತೆ ಒಂದು ಸ್ವಲ್ಪ ದಾರನ ತೊಗೊಂಡು ಮತ್ತೆ ಈ ಕಡೆ ದಾರನ ಕ್ಲಿಯರಾಗಿ ಮಾಡಿಕೊಂಡು ಮತ್ತೆ ನೋಡಿ 2 ದಾರನ ಇದೆಯಲ್ವ ಇದನ್ನು ಗ್ರಿಪ್ಪಾಗಿ ಇಟ್ಕೊಂಡಿರಿ. ಈ ಕಡೆದು ಮಾತ್ರ ಗ್ರಿಪ್ ಇಟ್ಕೊಳ್ಳಿ, ಈ ಕಡೆದು ಬಿಟ್ಬಿಡಿ. ಆಮೇಲೆ ನಿಧಾನಕ್ಕೆ
ಈ ರೀತಿ ದಾರನ ಪಾಸ್ ಮಾಡ್ಕೊಳ್ಳಿ. ಎಲ್ಲೂ ನಿಮಗೆ ದಾರ ಮಿಸ್ಸಿ ಆಗಿ ಬರೋದಿಲ್ಲ, ನೀಟಾಗಿ ಬರುತ್ತೆ. ಫಸ್ಟು ಮತ್ತೆ ದಾರ ತೊಗೊಳಕ್ಕೆ ಮುಂಚೆ ಇಲ್ಲಿರುವಂಥ ದಾರನ ಕ್ಲಿಯರಾಗಿ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ದಾರನ ತೊಗೊಂಡು ಮತ್ತೆ ಈ ರೀತಿ ಗ್ರಿಪ್ ಹಿಡ್ಕೊಂಡ್ಬಿಟ್ಟು ಮತ್ತೆ ಈ ರೀತಿ ಎಳ್ಕೋಬೇಕು. ಸೊ ಇದೇ ರೀತಿ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಇದೇ ರೀತಿಯಾಗಿ ನೀವು ಹಾಕ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಜಡೆ ಥರ ನಿಮಗೆ ನೀಟಾಗಿ ಕಾಣಿಸುತ್ತೆ. ಮತ್ತೆ ಒಂದು ಸಲ ನಾನು ನಿಮಗೆ ತೋರಿಸಿ ನೋಡಿ. ಫಸ್ಟು ಇದು ದಾರ ತೊಗೊಳಕ್ಕೆ ಮುಂಚೆ ಇಲ್ಲಿರುವಂಥ ದಾರನ ಕ್ಲಿಯರಾಗಿ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ದಾರನ ತೊಗೊಳ್ಳಿ. ಮತ್ತೆ ಸ್ವಲ್ಪ ದಾರನ ತೊಗೊಂಡು ಈಗ ಈ ಕೈಯಿಂದ ಸಹಾಯದಲ್ಲಿ ನೀಟಾಗಿ ಈ ಥರ ಸ್ವಲ್ಪ ಈ ಕಡೆ ಇದನ್ನು ತೆಗೆದುಕೊಂಡ್ಬಿಟ್ಟು ಹತ್ರ ಇದ್ದರೆ ಈ ಥರ ಗ್ಯಾಪನ್ನು ಕೊಟ್ಕೊಳ್ಳಿ. ಈ ದಾರ ಮತ್ತು ಈ ಕಡೆ ಇರುವಂಥ ದಾರನ ಗ್ಯಾಪ್ ಕೊಟ್ಬಿಟ್ಟು ಇದನ್ನು ಟೈಟಾಗಿ ಇಟ್ಕೊಂಡು ಇದರಿಂದ ಇದನ್ನು ಪಾಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಈ ರೀತಿ ಎಳ್ಕೊಂಡು ಮತ್ತೆ ನೆಕ್ಸ್ಟ್ ದಾರನ ನೀವು ತೊಗೋಬೇಕಾಗತ್ತೆ. ಸೊ ಈ ರೀತಿ ಒಂದು ಲೆಂತ್ಗೆ ಒಂದು ಬೆರಳಷ್ಟು ಅಷ್ಟು, ಅಥವಾ ನಿಮಗೆ ಬೀಡ್ಸ್ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಹತ್ರದಲ್ಲಿ ಹಾಕ್ಕೊಂಡು ಬೀಡ್ಸನ್ನು ಆ್ಯಡ್ ಮಾಡ್ಕೋಬೋದು. ನಾನು ಪಲ್ಲುವಿಂದ ಇಷ್ಟು ದೂರ ಹಾಕಿಬಿಟ್ಟು ಇಲ್ಲಿ ನಾನು ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಬೀಡ್ಸ್ ಹಾಕೋಕ್ಕೆ ಮುಂಚೆ ಈ ಥ್ರೆಡ್ಡನ್ನು ಸ್ವಲ್ಪ ಮೇಲೆ ಭಾಗ ಮಾಡಿಕೊಂಡು ಸ್ವಲ್ಪ ಇಟ್ಕೊಂಡ್ಬಿಟ್ಟು ಫಸ್ಟ್ ಏನು ಬಿಗ್ ಸೈಜ್ ಬೀಡ್ಸ್ ನೀಡಲ್ ಏನಿದೆ ಅದನ್ನು ತೆಗೆದುಬಿಟ್ಟು ಈಗ ರೆಗ್ಯುಲಾಗಿ ಬಳಸುವಂಥದ್ದು ನೀಡಲ್ ನಂಬರ್ 9 ತೊಗೊಂಡು ಅದಕ್ಕೆ ಒಂದು ಸ್ಮಾಲ್ ಬೀಡ್ಸನ್ನು ಹಾಕಿದ್ದೀನಿ. ಈ ಸ್ಮಾಲ್ ಬೀಡ್ಸು ಇದರೊಳಗಡೆ ಪೋಣಿಸ್ಕೊಂಡ್ಬಿಟ್ಟು ಇದು ಪೋಣಿಸೋದಕ್ಕೆ ಮಾತ್ರ ಸಹಾಯ ತೊಗೊಂಡಿದ್ದೀನಿ ಅಷ್ಟೇ. ಇದು ಅದರಿಂದ ವರ್ಕ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಈ ಥರ ಮಣಿ ಪೋಣಿಸ್ಕೊಂಡ್ಮೇಲೆ ಮತ್ತೆ ಸೇಮ್ ಮತ್ತೆ ಬಿಗ್ ಸೈಜ್ ನೀಡಲ್ಲ ತೊಗೊಂಡು ಮತ್ತು ಈ ರೀತಿ ತೊಗೊಳ್ಬಿಟ್ಟು ನಾನು ಚಿಕ್ಕದು ಹಾಕಿದ್ದೀನಿ ಹೇಳಿದ್ನಲ್ಲ ನಾನು. ನಿಮಗೆ ಬೇಕಿದ್ದರೆ ದೊಡ್ಡ ಬೀಡ್ಸನ್ನ ತೊಗೊಳ್ಳಿ. ನಾನು ಚಿಕ್ಕದಾಗಿ ಹಾಕಿದ್ದೀನಿ, ಜಸ್ಟ್ ಅಲ್ಲಲ್ಲಿ ಲುಕ್ ಕಾಣಲಿ ಅನ್ನೋಗೋಸ್ಕರ ಅಷ್ಟೇ. ಯಾಕಂದರೆ ಸ್ಯಾರಿ ಬ್ಲ್ಯಾಕ್ ಇರೋದ್ರಿಂದ ಇಲ್ಲಿ ಹಾಕಿರುವಂಥ ಜಡೆ ಥರ ಹಾಕಿರುವಂಥ ಡಿಸೈನ್ ಏನಿದೆ ಅದು ಕಾಣಿಸೋದಿಲ್ಲ. ಸೊ ಬೀಡ್ಸ್ ಹಾಕಿದರೆ ಅಲ್ಲಲ್ಲಿ ಕಾಣಿಸುತ್ತೆ, ಹಾಗಾಗಿ ಒಂದು ಸ್ಮಾಲ್ ಬೀಡ್ಸ್ ಅನ್ನೋದು ಹಾಕಿದ್ದೀನಿ. ಬಟ್ ಅವ್ರಿಗೆ ಮಣಿ ಇಷ್ಟ ಇದ್ದರೆ ಖಂಡಿತವಾಗ್ಲೂ ನಾನು ಒಂದು ರಿಂಗ್ ಬೀಡ್ಸ್ಗಳನ್ನ ಹಾಕ್ತಾಯಿದ್ದೆ. ಬಟ್ ಅವ್ರಿಗೆ ಮಣಿ ಇಷ್ಟ ಇಲ್ಲ, ಹಂಗಾಗಿ ಈ ಥರ ಒಂದು ಸ್ಮಾಲ್ ಬೀಡ್ಸು ಲುಕ್ಕು ಕಾಣಲಿ ಅನ್ನೋಗೋಸ್ಕರ ಹಾಕಿದ್ದೀನಿ ಅಷ್ಟೇ. ಮಣಿ ಇಷ್ಟಪಡಲಾರ್ದವರು ಆರಾಮಾಗಿ ಸ್ಕಿಪ್ ಮಾಡಿಕೊಂಡು ಥ್ರೆಡ್ ವರ್ಕಲ್ಲಿ ನೀವು ಹಾಕ್ಕೊಂಡು ಹೋಗ್ಬೋದು. ಸೊ ಈ ಥರ ಒಂದು ಸ್ಮಾಲ್ ಬೀಡ್ಸ್ ಅನ್ನೋದು ಹಾಕ್ತಾಯಿದ್ದೀನಿ. ಈ ಡಿಸೈನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಸ್ಯಾರಿ ಫುಲ್ಲಾಗಿ ಈ ಥರ ಜಡೆ ಥರ ಹಾಕಿದ್ದೀನಿ. ಹಾಗೆ ಲಾಸ್ಟಲ್ಲಿ ನೋಡಿ ಕಾಟನ್ ಥ್ರೆಡ್ಡಿಂದ ಸೇಮ್ ಸ್ಯಾರಿ ಕಲರ್ ದಾರದಲ್ಲಿ ಲಾಸ್ಟ್ ತುದಿಗೆ ಈ ಒಂದು ಎಡ್ಜಿಗೆ ಹಾಗೆ ಎಡ್ಜಿಗೆ ಸೂಜಿನ ಹಾಕಿಬಿಟ್ಟು ಈ ರೀತಿ ಕಾಟನ್ ಥ್ರೆಡ್ಡಿಂದ ಒಂದು 2-3 ಗಂಟನ್ನು ಹಾಕ್ಕೊಂಡ್ಬಿಟ್ರೆ ಡಿಸೈನಲ್ಲಿ ನಿಮಗೆ ಬಿಚ್ಚಿ ಹೋಗೋವಂಥ ಚಾನ್ಸಸ್ ಇರೋದಿಲ್ಲ. ಸೊ ತುಂಬ ಚಿಕ್ಕದಾಗಾದರೂ ಕೂಡ ಚೊಕ್ಕವಾಗಿ ನೀಟಾಗಿ ಬಂದಿದೆ ಡಿಸೈನ್. ಇದು ನೋಡ್ಬೋದು ನೀವು. ಸ್ವಲ್ಪನೇ ಥ್ರೆಡ್ ಇತ್ತು, ಭಾಳ ಇರಲಿಲ್ಲ. ಕೆಲವೊಂದು ಸೀರೆಗೆ ಜಾಸ್ತಿ ಬಿಡ್ತಾರೆ, ಕೆಲವೊಂದು ಸೀರೆಗೆ ಕಡಿಮೆ ಬಿಡ್ತಾರೆ. ಸೊ ರನ್ನಿಂಗ್ನಲ್ಲಿ ಕೂಡ ಬಿಟ್ಟಿದ್ದಾರೆ ಈ ಸೀರೆಗೆ, ನೋಡ್ಬೋದು ನೀವು. ಎಷ್ಟಿದೆ ಅಂದರೆ ಇಷ್ಟೇ ಗ್ಯಾಪ್ ಇತ್ತು. ಇದರಲ್ಲಿರುವಂಥ ದಾರನೆಲ್ಲ ತೆಗೆದುಬಿಟ್ಟು ನಾನು ಈ ಒಂದು ಡಿಸೈನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಪಲ್ಲು ಹತ್ರ. ಇದು ಬಂದು ರನ್ನಿಂಗ್ನಲ್ಲಿದೆ. ಸೊ ರನ್ನಿಂಗ್ನಲ್ಲಿ ಅವಶ್ಯಕತೆ ಇಲ್ಲ, ಇದೇ ರೀತಿ ಇರ್ಬೋದು, ಯಾವುದೇ ರೀತಿ ಅಡ್ಡಿ ಬರೋದಿಲ್ಲ. ಸೊ ಇಷ್ಟರಲ್ಲೇ ನಾನು ದಾರನ ತೆಗೆದುಬಿಟ್ಟು ಈ ರೀತಿ ಜಡೆ ಡಿಸೈನ್ ಅನ್ನೋದು ಹಾಕಿದ್ದೀನಿ. ಚಿಕ್ಕದಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಸೊ ಈ ರೀತಿ ಹಾಕಿಬಿಟ್ಟು ಲಾಸ್ಟಲ್ಲಿ ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನು ಕಟ್ ಮಾಡಿಕೊಂಡು ಈಗ ಬೇಬಿ ಕುಚ್ಚು ಹಾಕೋದಕ್ಕೆ ಚೈನ್ ಯಾವ ರೀತಿ ಹಾಕ್ಕೊತಾ ಇದ್ದೀನಿ ಅಂತ ನೋಡೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೇಬಿ ಕುಚ್ಚು ಹಾಕೋದಕ್ಕೆ ಚೈನ್ಗೆ ದಾರ ಬಂದು ನಾನು 5 ಎಳೆ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನೋಡಿ ನೀಡೆಲ್ಲ ಪಲ್ಲುಗೆ ಹಾಕಿಬಿಟ್ಟು ದಾರನ ತಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕನ್ನು ಹಾಕಿದ ಮೇಲೆ ಈಗ ಕುಚ್ಚು ಕಟ್ಟೋದಕ್ಕೆ 1 ಚೈನ್, 2 ಚೈನ್, 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಡ್ಬಿಟ್ಟು ಈ 3 ಚೈನು ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಪಕ್ಕದಲ್ಲಿ 3 ಟೈಮ್ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿ 2 ಸರಿ ಲಾಕನ್ನು ಮಾಡಿಬಿಟ್ಟು ಈ ರೀತಿ 3 ಚೈನ್ ಹಾಕಿ ಲಾಕ್ ಅನ್ನೋದು 2 ಬಾರಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಹತ್ತಿರ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಒಂದೇ ಲಾಕ್ ಮಾಡಿಕೊಂಡು ಕುಚ್ಚನ್ನು ಹಾಕ್ಕೋಬೋದು. ಜಸ್ಟ್ ನಾನಿಲ್ಲಿ 3 ಚೈನ ಹಾಕೊಂಡಿದ್ದೀನಿ. 3 ಚೈನ ಹಾಕಿ ಈ 3 ಚೈನು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ 1 ಟೈಮ್ ಲಾಕ್ ಮತ್ತು ಒಂದು ಬಾರಿ ಪಲ್ಲುಗೆ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಟೈಮ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಈ ಗ್ಯಾಪಲ್ಲಿ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಸೊ ಮತ್ತೆ ಸೇಮ್ 3 ಚೈನ ಹಾಕ್ಕೋಬೇಕು. ಈ 3 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಅದೇ ಪಕ್ಕದ ಪಾಯಿಂಟಿಗೆ ನೀಡೆಲ್ಲ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊತಾ ಇದ್ದೀನಿ.
ಯಾವುದೇ ರೀತಿ ನೀಡಲ್ ಮೇಲೆ ದಾರ ಸುತ್ಕೋದು ಬೇಡ. ಸೊ ಈ ರೀತಿ 3 ಟೈಮ್ ಲಾಕನ್ನು ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ ಹಾಕ್ಕೊತಾ ಇದ್ರಿ, 3 ಚೈನ್ ಹಾಕ್ಕೊಂಡ್ಬಿಟ್ಟು ಈ 3 ಚೈನ್ ಎಲ್ಲಿ ರೀಚ್ ಆಗ್ತಾ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ನೀವು ಈ ಥರ ಚೈನ್ಗಳನ್ನ ಹಾಕ್ಕೊಂಡು ಕುಚ್ಚನ್ನು ಕಟ್ಕೊಂಡ್ಬಿಟ್ರೆ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಇದೇ ಥರ ಬೇಬಿ ಕುಚ್ಚನ್ನೇ ಹಾಕ್ಕೋಬೇಕು ಅಂತ ಏನಿಲ್ಲ. ಕ್ರೋಶದಲ್ಲಿ ಕುಚ್ಚು ಇಲ್ಲದೆ ಕೂಡ ನೀವು ಹಾಕೋಬೋದು. ಮೇಲೆ ಜರಿ ಡಿಸೈನು ಅದಕ್ಕೆ ಮ್ಯಾಚಿಂಗಾಗಿ ಕ್ರೋಶ ಡಿಸೈನ್ ಮ್ಯಾಚ್ ಆಗುತ್ತೆ ಪರ್ಫೆಕ್ಟಾಗಿ. ಅವ್ರಿಗೆ ಕುಚ್ಚು ಇಷ್ಟ, ಹಂಗಾಗಿ ಕುಚ್ಚು ಹೇಳಿದ್ದಾರೆ. ನೀವೇನಾದರೂ ಟ್ರೈ ಮಾಡೋಂಗಿದ್ರೆ ಇಲ್ಲಿ ಜರಿ ಡಿಸೈನ್ ಹಾಕ್ಕೊಂಡು ಇಲ್ಲಿ ಕ್ರೋಶದಲ್ಲಿ ವಿದೌಟ್ ಕುಚ್ಚು ಆಗಿರುವಂಥ ಬಾರ್ಡರ್ ಡಿಸೈನ್ಸ್ ಇದೆ ನೋಡಿ ಕ್ರೋಶದಲ್ಲಿ, ಆ ಥರ ಕೂಡ ನೀವು ಹಾಕ್ಕೋಬೋದು. ಸೊ ಸೇಮ್ ಕಲರಲ್ಲೇ ಹಾಕ್ಕೊಳ್ಳಿ. ಒಂಥರ ಎಲಿಗೆಂಟ್ ಡಿಸೆಂಟ್ ಲುಕ್ ಬೇಕು ಅಂದರೆ ಸೊ ಪಲ್ಲು ಕಲರ್ಲೇ ಆದಷ್ಟು ವರ್ಕ್ ಮಾಡ್ಕೊಳ್ಳಿ. ಒಂದು ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ, ಒಂದು ಡಿಸೆಂಟ್ ಲುಕ್ ಅನ್ನೋದು ಬರುತ್ತೆ. ಇಲ್ಲ ನಮಗೆ ಕಾಂಟ್ರಾಸ್ಟ್ ಆಗಿ ಬೇಕು ಅಂದರೆ ನೀವು ಸ್ಯಾರಿ ಬಾಡಿ ಕಲರ್ ಏನಿದೆಯೋ ಆ ಕಲರಲ್ಲೇ ವರ್ಕನ್ನು ನೀವು ಮಾಡ್ಕೋಬೋದು. ಜಸ್ಟ್ ನೋಡಿ ಸ್ಯಾರಿ ಫುಲ್ಲಾಗಿ ನಾನು 3 ಚೈನ್ನ ಹಾಕಿ 3 ಟೈಮ್ ಲಾಕನ್ನು ಮಾಡಿಕೊಂಡು 3 ಚೈನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದಕ್ಕೆ ಕುಚ್ಚು ಕಟ್ಟೋದು ಕೂಡ ಯಾವ ರೀತಿ ಹಾಕೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಸ್ಮಾಲ್ ಸೈಜಲ್ಲಿ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಯಾವಾಗಲೂ ಕ್ರೋಶಕ್ಕೆ ಕುಚ್ಚು ಹಾಕಬೇಕಾದ್ರೆ 4 ಬೆರಳಲ್ಲಿ ದಾರನ ಮಾಡ್ಕೊತಾ ಇದ್ದೆ. ಬಟ್ ಇದು ಬೇಬಿ ಕುಚ್ಚು ಆಗಿರೋದ್ರಿಂದ ಥ್ರೆಡ್ ಬಂದು ಸ್ವಲ್ಪನೇ ಬೇಕಲ್ವ, ಹಂಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಈ 3 ಬೆರಳೇನಿದೆಯಲ್ಲ ಈ 3 ಬೆರಳಕ್ಕೆ ದಾರ ಅನ್ನೋದು ಸುತ್ಕೊತಾ ಇದ್ದೀನಿ. ಚಿಕ್ಕ ಸೈಜಲ್ಲಿ ಬರಬೇಕಲ್ವ ಬೇಬಿ ಕುಚ್ಚು, ಹಂಗಾಗಿ ದಾರ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು 3 ಫಿಂಗರ್ಸಿಗೆ ಈ ಥರ ಥ್ರೆಡ್ ಅನ್ನೋದು ಸುತ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಕೌಂಟ್ ಮಾಡ್ತಾ ಇಲ್ಲ, ಸ್ಮಾಲ್ ಸೈಜಲ್ಲೇ ಹಾಕ್ತಾ ಇರೋದ್ರಿಂದ ನಾನೇನು ಕೌಂಟ್ ತೊಗೊಂಡಿಲ್ಲ. ಯಾವುದಂತಲ್ಲ, ಅಲ್ಲಿ ದೊಡ್ಡದಾಗಿ ಹಾಕಿದ್ರು ಕೂಡ ಕೌಂಟ್ ತೊಗೊಳ್ಳಲ್ಲ ನಾನು. ಅಂಜಾದ ಮೇಲೆ ಕುಚ್ಚಿಗೆ ದಾರ ಅನ್ನೋದು ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ 150 ಎಳೆ ದಾರನ ತೊಗೊಳ್ಳಿ. ಡಬಲ್ ಆದಾಗ ಅದು 300 ಎಳೆ ದಾರ ಆಗುತ್ತೆ. ಇನ್ನು ಸ್ವಲ್ಪ ಇನ್ನೂ ಚಿಕ್ಕದಾಗಿ ತಳ್ಳಗಬೇಕು ಅನ್ನೋಂಗಿದ್ರೆ 100 ಎಳೆ ತೊಗೊಳ್ಳಿ, ಅದು ಡಬಲ್ ಮಾಡಿದಾಗ 200 ಎಳೆ ದಾರ ಆಗುತ್ತೆ. ಸೊ ಇಷ್ಟು ದಾರ ಸಾಕು ಈಗ ಹಾಕಿರುವಂಥ ಬೇಬಿ ಕುಚ್ಚುಗಳಿಗೆ. ಈ ಒಂದು ಥಿಕ್ನೆಸ್ಸಲ್ಲಿ ಥ್ರೆಡ್ ಅನ್ನೋದು ಮಾಡ್ಕೊಂಡಿದ್ದೀನಿ, ಅದು 3 ಬೆರಳಲ್ಲಿ. ಆಮೇಲೆ ಇಲ್ಲಿ ನಾವು 3 ಚೈನ್ ಹಾಕಿದ್ದೀವಲ್ಲ, ಈ 3 ಚೈನಲ್ಲಿ ಈ ದಾರನ ಈ ರೀತಿ ಹಾಕಿಬಿಟ್ಟು ಸ್ವಲ್ಪ ಈ ಥರ ಬೆರಳಿಂದ ಈಗ ಹಾಕೊಂಡು ಬ್ಯಾಕ್ ಸೈಡಿಂದ ಬೆರಳುಗಳಿಂದ ಈ ಥರ ಎಳ್ಕೊಂಡ್ರೆ ಥ್ರೆಡ್ ಅನ್ನೋದು ಆ 3 ಚೈನ್ ಗ್ಯಾಪ್ ಏನಿದೆಯಲ್ಲ ಅದರಲ್ಲಿ ಬರುತ್ತೆ. ಆಮೇಲೆ ಎರಡನ್ನೂ ದಾರನ ಈಕ್ವಲ್ ಆಗಿ ಇಟ್ಕೊಂಡ್ಬಿಟ್ಟು ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ಈಗ ಜರಿ ಥ್ರೆಡ್ಡಿಂದ ಇದನ್ನು ನಾನು ಹೂ ಹೇಗೆ ಕಟ್ತಾರೋ ಆ ರೀತಿಯಾಗಿ ಕುಚ್ಚು ಅನ್ನೋದು ಕಟ್ಕೊತಾ ಇದ್ದೀನಿ. ಈಗ ಜರಿ ಥ್ರೆಡ್ಡನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಮೇಲೆ ಕೈ ಏನಿದೆಯಲ್ಲ ಆ ಬೆರಳಲ್ಲಿ ಟೈಟಾಗಿ ಇಟ್ಕೊಂಡು ಒಂದು 2 ರಿಂದ 3 ರೌಂಡ್ ಸುತ್ಕೊತೀನಿ ಫಸ್ಟು. ಆಮೇಲೆ ಹೂ ಹೇಗೆ ನಾಟ್ ಹಾಕ್ತಾರಲ್ವ ಅದೇ ರೀತಿ ಸೇಮ್ ಅದೇ ರೀತಿ ಗಂಟು ಅನ್ನೋದು ಈ ಕುಚ್ಚಿಗೆ ನಾನು ಹಾಕಿಬಿಟ್ಟು ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ತುಂಬ ಈಸಿಯಾಗಿ ನನಗೆ ಇದೇ ಹೆಲ್ಪ್ ಆಗುತ್ತೆ, ಹಂಗಾಗಿ ಈ ಥರ ಹಾಕ್ತೀನಿ. ನಿಮಗೆ ಬೇಕಿದ್ದರೆ ಸೂಜಿಯಲ್ಲಿ ಎಕ್ಸ್ಟ್ರಾ ಥ್ರೆಡನ್ನು ಪೋಣಿಸ್ಕೊಂಡ್ಬಿಟ್ಟು ಕುಚ್ಚನ್ನು ಕಟ್ಕೋಬೋದು. ನೋಡಿ ಈ ಥರ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಿದ್ದೀನಿ. ಆಮೇಲೆ ಈ ಮೆಜರ್ಮೆಂಟಿಗೆ ಕುಚ್ಚು ಅನ್ನೋದು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಸೀರೆ ಫುಲ್ಲು ಈ ಥರ ಹಾಕಿಬಿಟ್ಟು ಲಾಸ್ಟಲ್ಲಿ ಎಲ್ಲವೂ ಕಟ್ ಮಾಡಿಕೊಂಡ್ರೆ ಎಲ್ಲವೂ ಈಕ್ವಲ್ ಆಗಿ ಬರುತ್ತೆ. ಇಲ್ಲಿ ಬಂದು ಒಂದೇ ಕಲರಲ್ಲಿ 5 ಕಲರ್ ಹಾಕಿದೆ, ಅಂದರೆ ಒಂದೇ ಕಲರಲ್ಲಿ 5 ಕುಚ್ಚನ್ನು ಕಟ್ಟಿದ್ದೀನಿ. ಒಂದು ಬ್ಲ್ಯಾಕ್ ಹಾಕಿದ್ದೀನಿ, ಒಂದು ಗೋಲ್ಡ್ ಹಾಕಿದ್ದೀನಿ. ಯಾಕಂದರೆ ಇದು ಬೇಬಿ ಕುಚ್ಚು ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಈ ಥರ ಕುಚ್ಚು ಅನ್ನೋದು ನಾನು ಹಾಕಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಫಸ್ಟ್ ಹಾಕಿರುವಂಥ ಸೀರೆಗೆ 4 ಕಲರು ಒಂದೇ ಹತ್ತದಲ್ಲಿ ಹಾಕಿದ್ದೆ. ಇದು ಅವ್ರದ್ದು 2 ಸೀರೆ ಆಗಿರೋದ್ರಿಂದ ಸ್ವಲ್ಪ ಕುಚ್ಚು ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಕಲರಲ್ಲಿ ಕುಚ್ಚು ಅನ್ನೋದು ನಾನು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಇಟ್ಸ್ ಲವ್ಲಿ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಬರುತ್ತೆ. ಸೊ ಕೆಳಗಡೆ ಹಾಕೋಕ್ಕೆ ಮುಂಚೆ ಇಲ್ಲಿ ನಾನೇನು ಕುಚ್ಚು ಕಟ್ಟೋದಕ್ಕೆ ಹಾಕಿದ್ದೀನಲ್ವ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈಕ್ವಲ್ ಆಗಿ ಬಂದಿದೆ. ಸೊ ಲುಕ್ ಬಂದು ಈ ಒಂದು ಜಡೆ ಡಿಸೈನಿಂದನೇ ಪ್ಲೇನ್ ಕುಚ್ಚಿಗೆ ಒಂದು ಲುಕ್ ಅನ್ನೋದು ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಬ್ಯೂಟಿಫುಲ್ ಆಗಿ ಬರುತ್ತೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಇಲ್ಲಾಂದರೆ ನಿಮಗೆ ಕೆಳಗಡೆ ಕ್ರೋಶ ಹಾಕೋಂಗಿದ್ರೆ ಕ್ರೋಶ ಡಿಸೈನ್ ಕೂಡ ಹಾಕೋಬೋದು. ಕೆಲವೊಬ್ರು ಕ್ರೋಶ ಡಿಸೈನ್ ಇಷ್ಟಪಡಲ್ಲ, ಪ್ಲೇನ್ ಕುಚ್ಚೆ ಇಷ್ಟಪಡ್ತಾರೆ. ಅಂಥವ್ರು ಈ ಥರ ನೀವು ಆರಾಮಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ಥರ ಬರುತ್ತೆ. ಸೊ ಮೇಲೆ ಹಾಕಿರುವಂಥ ಲೈನ್ ನೋಡ್ಬೋದು ನೀವು ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಒಂದು ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು. ಲುಕ್ಕು ಈ ಥರ ಇದೆ. ಸೊ ಸ್ಮಾಲ್ ಬೀಡ್ಸ್ ಹಾಕಿದ್ದೀನಿ, ಅದು ನಿಮಗೆ ಹೈಲೈಟ್ ಆಗಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ಬೋದು. ಬಟ್ ಇದೇ ಥರ ಪ್ಲೇನ್ ಹಾಕಿದರೆ ಇಲ್ಲೊಂದು ವರ್ಕ್ ಮಾಡಿದ್ರಂಥದ್ದೇ ಕಾಣಿಸೋದಿಲ್ಲ, ಯಾಕಂದರೆ ಅದು ಸೇಮ್ ಪಲ್ಲು ಕಲರ್ಲೆ ಇಲ್ಲಿ ಥ್ರೆಡ್ ಅನ್ನೋದು ಬಿಟ್ಟಿರ್ತಾರೆ. ಇಲ್ಲೊಂದು ವರ್ಕ್ ಮಾಡೋದು ಕಾಣಿಸೋದೇ ಇಲ್ಲ. ಜಸ್ಟ್ ಒಂದು ಸ್ಮಾಲ್ ಬೀಡ್ ಆದರೂ ಹಾಕಿ ಈ ಥರ ಜಡೆ ಥರ ನೀವು ಡಿಸೈನ್ನ ಹಾಕೋಬೋದು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ನಾನು 600 ರುಪೀಸ್ ಚಾರ್ಜ್ ಮಾಡಿದ್ದೀನಿ. ಅಂದರೆ ಕೆಳಗಡೆ ಹಾಗೆ
ಕೆಳಗಡೆ ಹಾಕಿರುವಂಥ ಬೇಬಿ ಕುಚ್ಚಿಗೂ ಹಾಗೆ ಮೇಲೆ ಹಾಕಿರುವಂಥ ಡಿಸೈನು ನಾನಿಲ್ಲಿ 600 ರುಪೀಸ್ ಚಾರ್ಜ್ ಮಾಡಿದ್ದೀನಿ. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ನೀವು ತೊಗೋಬೋದು. ಜಾಸ್ತಿ ಕೊಡೋಂಗಿದ್ರೆ ತೊಗೊಳ್ಳಿ, ಇಲ್ಲ ಕಡಿಮೆ ಕೊಡೋಂಗಿದ್ರೆ ಸ್ವಲ್ಪ ಕಡಿಮೆ ಕೂಡ ನೀವು ತೊಗೊಳ್ಬೋದು. ಕೆಳಗಿಂದ ಬಂದು ಕುಚ್ಚು ಬಂದು 400 ರುಪೀಸ್ ಚಾರ್ಜ್ ಮಾಡ್ಬೋದು. ಸೊ ಮೇಲೆ ಬರೀ ಜಡೆ ಮಾತ್ರ ಹಾಕೊಳ್ಳೋಂಗಿದ್ರೆ 200 ರುಪೀಸ್ ಚಾರ್ಜನ್ನ ಮಾಡ್ಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಬ್ಯೂಟಿಫುಲ್ ಆದಂಥ ಒಂದು ಸೀರೆಗೆ, ಒಂದೇ ಸೆರಗಿಗೆ 2 ಡಿಸೈನ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.